ಇದು ಕಾರ್ದು ಪಾರ್ಟಿ ನಡಿಯೋ ಯಾರು ಓಡಿಸ್ತೀರ ಕಾರ್ ಇಬ್ಬರಲ್ಲಿ ನಡಿ ಬರೋಣ ಒಂದು ರೌಂಡ್ ಹೋಗಿ ಬರೋಣ ಬನ್ನಿ ಅದು ಕೋಲ ಆಗುತ್ತೆ ದೇವರು ಕೋಲ ಕೋಲ ಅಲ್ಲೇನಾ ಅಲ್ಲಿ ಅದು ಕೆಳಗಡೆ ಮನೆ ತೋರಿಸ್ತೀನಿ ಹೋಗಿ ಬರೋಣ ಬನ್ನಿ ಹಿಂಗೆ ಹೋಗಿ ಹಿಂಗೆ ಬಂದು ಹಿಂದಿಂದ ಹೋಗೋಣ ಕೋಲಾದ್ ನೋಡ್ಕೊಂಡು ಸರಿ ನಡಿ ಅದು ಮಾವನ ಮನೆ ಇಲ್ಲಿ ಕೋಲಾದದ್ದು ಯಾರು ನಿಮ್ಮ ಮನೆ ಅವರೇ ನೋಡ್ಕೊಂಡು ಮನೆ ಇದು ನಮ್ಮ ಮಾವನ ಮನೆ ಏನು ಏನು ದೇವ್ರ ಹೆಸರು ಇದು ಸ್ವಾಮಿ ಅಂತ ಸ್ವಾಮಿ ಹೈಗುಳಿ ಚೌಂಡಿ ಗೊತ್ತಲ್ಲ ಇದು ಇದ್ರಲ್ಲಿ ಬರ್ತದಲ್ಲ ಕಾಂತಾರದಲ್ಲಿ ಟೂವಲ್ಲಿ ಬರ್ತದಲ್ಲ ಹಾಂ ಹಾಂ ದೇವರು ಹಾಂ ಹಾಂ ಅದು ಮತ್ತೆ ಕಲ್ಕುಡ್ತಲ್ಲ ಮತ್ತೆ ಇನ್ನೊಂದು ಹೈಗುಳಿ ಇತ್ತು ರಕ್ತ ಹೈಗುಳಿ ಅಂತ ಹಾಂ ಹಾಂ ರಕ್ತ ಹೈಗುಳಿ ಅಂದ್ರೆ ಅದು ಇವರು ಪೂಜೆ ಮಾಡೋದು ಯಾರು ಪೂಜೆ ನಾವೇ ಮಾಡೋದು ನೀವೇ ಮಾಡೋದಾ ಯಾವಾಗ ವರ್ಷಕ್ಕೊಂದ್ಸಲ ಕೋಲ ಇಲ್ಲ ನಮ್ದು 6 ಇಯರ್ಸ್ 6 ಇಯರ್ಗೆ ಒಂದ್ಸ ಅದೇ 3 ಇಯರ್ಸ್ ಹಾಂ ಹಾಂ ಅವರು ನಮ್ದು 2 ಭಾಗ ಇತ್ತು ಅವರು 3 ವರ್ಷಕ್ಕೊಂದ್ಸಲ ಒಳಗಡೆ ಹುತ್ತ ಇದೆ ಫುಲ್ ಹುತ್ತನಾ ಮತ್ತು ಹುತ್ತ ಮತ್ತು 3 ಒಳಗಡೆ ದೇವರು ಇದು ಕೋಲ ಕೋಲ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಕುಂದಾಪುರಲ್ಲಿದ್ದೀವಿ. ಏನಕ್ಕೆ ಅಂದರೆ ನಮ್ಮದು ಫ್ರೆಂಡ್ದು ಒಬ್ರದ್ದು ಗೃಹ ಪ್ರವೇಶ ಇದೆ, ಮನೆಯದು ಕಾಲೇಜ್ ಫ್ರೆಂಡ್ದು ಹರ್ಷ ಅಂತ. ಇಲ್ಲಿ ಹೋಟೆಲ್ನಲ್ಲಿ ರೂಮ್ ಮಾಡ್ಕೊಂಡಿದ್ದೋ. ನೈಟ್ ಬಂದು ಉಡುಪಿಯಿಂದ ಬಂದು ಇಲ್ಲಿ ರೂಮ್ ಮಾಡಿಕೊಂಡು ನಾನ್ ಎ ಸಿ ಸಿಕ್ಬಿಡ್ತಿದ್ರು. ನಾನ್ ಎ ಸಿ ಗೊತ್ತಲ್ಲ, ಈ ಬೇಸಿಗೆಯಲ್ಲಿ ಫುಲ್ಲು ಸೆಕೆ, ಬೆವ್ರು ಇಳಿತಾ ಇದೆ. ನೈಟೆಲ್ಲ ನಿದ್ದೆನೇ ಬಂದಿಲ್ಲ ಸರಿಯಾಗಿ. ಇವರೆಲ್ಲ ಹುರ್ಕೊಬಿಟ್ರು ಹಂಗೆ, ಎ ಸಿ ರೂಮ್ ಮಾಡಿಸಿಲ್ವಲ್ಲೋ ಅಂತ. ಉಡುಪಿಲಿ ಆ್ಯಕ್ಚುಲಿ ನಾವು ಎ ಸಿ ರೂಮ್ ಮಾಡಿಸಿದ್ದು ಚೆನ್ನಾಗಿತ್ತು. ಉಡುಪಿಲೆಲ್ಲ ಚೆನ್ನಾಗಿ ನಿದ್ದೆ ಎಲ್ಲ ಮಾಡ್ದೋ, ಆದರೆ ಇಲ್ಲೇ ಸೆಟ್ ಆಗಿಲ್ಲ. ನೋಡಿ ಎಷ್ಟೊಂದು ಸೆಕೆ ಹೊಡಿತಾ ಇದೆ. ಇವಾಗ ಟಿಫನ್ ಮಾಡಿಕೊಂಡು ಇಲ್ಲಿಂದ 15 ಕಿಲೋಮೀಟ್ರ್ ಇದೆ ಅವ್ರದ್ದು ಮನೆ ಗೃಹ ಪ್ರವೇಶ ಇರೋದು ಕುಂದಾಪುರಲ್ಲಿ. ಅಲ್ಲೋಗಿ ಗೃಹ ಪ್ರವೇಶ ಮುಗಿಸ್ಕೊಂಡು ಮತ್ತೆ ಇವತ್ತು ನೈಟು ಟ್ರೈನ್ ಇದೆ 8 ಗಂಟೆಗೆ. ಟ್ರೈನಲ್ಲಿ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಹೊರಡಬೇಕು. ಬನ್ನಿ, ಮನೆಯೆಲ್ಲ ಹೆಂಗೆ ಕಟ್ಸಿದ್ದಾರೆ ನೋಡೋಣ. ನೀವು ಏನು ಬೇಕು? ಇಡ್ಲಿ ವಡೆ ತಿಂತೀಯನೋ? ಇಲ್ಲಿ ಬಂದು ಬನ್ಸ್ಬೇಕಾ ನಿಮಗೆ? ಬನ್ಸ್ ತಗೊಳ್ಳೋಣ, ಚೆನ್ನಾಗಿರುತ್ತೆ. ಬನ್ಸ್ ಉಂಟ ಕೇಳು ನಿಮಗೆ. ಎಲ್ಲರಿಗೂ ವಡೆ ಬಂತು. ರವಿಗೆ ಇಡ್ಲಿ ವಡೆ ಒಟ್ಟಿಗೆ ಹಾಕಿದಾರ. ಸ್ಪೂನ್ ಇಲ್ಲ ಐತೆ, ಸ್ಪೂನ್ ತಗೊಳ್ಳಿ. ಇಲ್ಲ ಐತೆ. ಬಿಸಿ ಉಂಟಾ? ಎಲ್ಲ ಉಂಟು. 44 ರೂಪಾಯಿ ಶೇರ್ ಮಾಡ್ಕೊತೀವಿ. ನೋಡಿ ಹೆಂಗೆ ರೇಗಿಸ್ತಾ ಇದೆಯಾ? ಬಿಲ್ ಎಷ್ಟಾಯಿತು ಅಂತ. ಬಿಲ್ಲು ನಮ್ಮ ಸ್ಪಾನ್ಸರ್ಡ್ ಬೈ ವಿನೋದ್, 414 ರೂಪಾಯಿ. ನಮ್ಮ ಹುಡುಗ ಸ್ವಿಚ್ ಆಫ್ ಮಾಡ್ಕೊಂಡು ಬೇಕು ಅಂತ ಸ್ವಿಚ್ ಆಫ್ ಆಗಿದೆ. 1500 ಕಳಿಸು, 2000 ಕಳಿಸು ಅಂತ ಕಾಗೆ ಹಾರಿಸ್ತವನೆ. 414 ರೂಪಾಯಿ ಕಳಿಸೋದು ಯಾರು ಇವಾಗ? ವ್ಯವಸ್ಥೆ ನೋಡಿ ಹೆಂಗೆ ಚೆನ್ನಾಗಿದೆ ಗುರು. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ನಾರ್ಮಲ್ ಬೆಂಗಳೂರು ಉಡುಪಿ ಹೋಟ್ಲಿಗಿಂತಲೂ ಚೆನ್ನಾಗಿದೆ ಟೇಸ್ಟ್. ಕುಂದಾಪುರಲ್ಲಿ ಚೆನ್ನಾಗಿದೆ, ಉಡುಪಿಗಿಂತ ಕುಂದಾಪುರಲ್ಲಿ ಚೆನ್ನಾಗಿದೆ. ಇತ್ತು ಇವಾಗ ಬಸ್ಸಲ್ಲಿ ಓಡಬೇಕು. ಲೊಕೇಶನ್ ನಿಮ್ಗೆ ಕಳಿಸಿದಾನ ಹರ್ಷ? ಅವರಿಬ್ಬರು ಕಳ್ಸವ್ರೆ ನೋಡಿ. ಇಲ್ಲಿಂದ 15 ಕಿಲೋಮೀಟ್ರ್. ಯಾವ ಊರಿಗೆ ನೋಡಿ? ಅಲ್ಲೇ ಇದು ಓಪನ್ ಮಾಡಿ, ಮ್ಯಾಪ್ ಓಪನ್ ಮಾಡಿ. ಕುಂದಾಪುರದಿಂದ 15 ಕಿಲೋಮೀಟ್ರ್ ಅಂದರೆ 10 ಕಿಲೋಮೀಟ್ರ್ ತೋರಿಸ್ತೆ. ಅಲ್ಲೇ ಬಿಟ್ಬಿಡವ್ರೆ ವ್ಯವಸ್ಥೆ ತಂದಿಲ್ಲ. ಅವ್ನಿಗೆ 7 ಫೋನ ತೋರಿಸ್ತೀನಿ. ನಿಮ್ದೇನೋ ನೋಡ್ತೀನಿ ಅಂದ್ರಲ್ಲ, ಬನ್ನಿ. ಗಿಫ್ಟು ಅಲ್ಲೈತಲ್ಲ ಎದುರುಗಡೆ ಗಿಫ್ಟ್ ಅಂಗಡಿ, ತಗೋಣ. ಗಿಫ್ಟ್ ತಗೊಳ್ಳೋಣ ಬನ್ನಿ. ನಿಮ್ಮ ರೂಮಲ್ಲಿ ಆಯ್ತಾ ಗಿಫ್ಟು? ಯಾವುದು ಎತ್ತ ಕೆಳಗಡೆ ಬಂದಿಲ್ವಾ? ರೂಮ್ಗೆ ಹೋಗಿಲ್ವಾ? ರೂಮಲ್ಲಿ ಇಟ್ಟಿದ್ವಿ ತಗೋ. ನಿಜ ರೂಮಲ್ಲಿ ಐತೆ. ಇಲ್ಲಿಗೆ ಬರಬೇಕು, ಬಸ್ ಇಲ್ಲಿ ಬರುತ್ತೆ. ನಾವಲ್ಲಿ ಗಿಫ್ಟ್ ತರ್ತೀವಿ, ನಡೀರಿ ನೋಡಿ. ಲಾಸ್ಟ್ ಟೈಮ್ ಅಲ್ಲೇ ತಗೊಂಡಿದ್ದು, ಅಲ್ಲಿ ಇವಂದು ನಿತಿನ್ದು ಇದ್ದಿತ್ತಲ್ಲ ಗೃಹ ಪ್ರವೇಶ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಫ್ಯಾನ್ಸಿ ಸ್ಟೋರು, ಇಲ್ಲಿ ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತೆ, ಬನ್ನಿ. ಲೊಕೇಶನ್ ಕಳಿಸಿದ್ದಾನೆ ಹರ್ಷ. ಓಹೋ, 9.3 ಕಿಲೋಮೀಟರ್ಸ್ ಇದೆ ನೋಡಿ. ಇಲ್ಲಿಂದ ಹೋಗಬೇಕು. ಊರ ಹೆಸರು ಸೆಲ್ವಾಡಿ ಅಂತೆ ನೋಡಿ. ಇಲ್ಲಿ
ರವಿ ಬ್ರಸ್ರೂರ್ ಅವರ ಊರು ಇಲ್ಲೇ ಹತ್ರನೇ ಅವ್ರೂರಿಗೆ. ಇಲ್ಲಿಂದ 9.3 ಕಿಲೋಮೀಟರ್ಸ್ ಅಂದರೆ 10 ಕಿಲೋಮೀಟರ್ಸ್ ಆಗುತ್ತೆ ಈ ಕಡೆಯಿಂದ. ಈ ರೋಡಲ್ಲಂತೆ ಬಸ್ ಹೋಗೋದು. ಇಲ್ಲಿಂದ ಬಸ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿ ಶಿವಪ್ರಸಾದ್ ಇದೆಯಲ್ಲ, ಮದುವೆದಲ್ಲ ಇದು, ಗೃಹ ಪ್ರವೇಶ. ಅದು ಯಾವಾಗ? ಇವಾಗ 12 ಗಂಟೆಗೆ ನೋಡಿ. ಇವಾಗ ಅಲ್ಲಿ ಹುಡುಕ್ತಾ ಇದ್ದೀವಿ ನಾವು. ಬರ್ತೇ ಹೋಗ್ಬಿಟ್ಟಿದೆ ಗಿಫ್ಟ್ ಇಲ್ಲಿ ಇಕ್ಕಿರೋದು. ಸಿಕ್ತು ಕೊನೆಗೂ ಗಿಫ್ಟು. ನಮ್ಮ ಫ್ರೆಂಡ್ ಇಲ್ಲಿಗೆ ಬಿಟ್ಟಿದ್ದಾನೆ, ವಾದ ಮಾಡ್ತೇನೆ ನೀನು ಬಸ್ಸಿಂದ ತೊಗೊಂಡು ಇಳಿದೇ ಇಲ್ಲ ಅಂತ. ಈ ಹೋಟೆಲ್ ಹತ್ರ ಬಂದಿದ್ದ ಫಸ್ಟ್ ನಾವು. ನನಗೆ ಡೌಟ್ ಬಂತು. ಇವಾಗೆಲ್ಲ ಬಸ್ ಸ್ಟಾಪ್ ಹತ್ರ ಇರ್ತೀನಿ ಬನ್ನಿ ಅಂತ ಹೇಳಿದ್ರು. ಬಸ್ ಸ್ಟಾಪ್ ಇಲ್ಲೇ ಇರೋದು. ಅವ್ರು ಅಲ್ಲಿ ಬಳಸ್ಕೊಂಡು ಕೊನೆಗೂ ಸಿಕ್ತು ಗಿಫ್ಟು. ಇಲ್ಲೇ ಇಕ್ಕಿದ್ದಾರೆ. ಹೋಗಿ ಇವಾಗ ಹೇಳ್ತೀನಿ ಅಲ್ಲೂ ಇಲ್ಲೂ ಅಂತಲ್ಲ ಅಂತ. ಏನಂತಾರೆ ನೋಡೋಣ, ನನ್ನ ಮೇಲೆ ಏನಂತಾರೆ ನೋಡೋಣ. 1 ಅವರ್ ಟೈಮ್ ವೇಸ್ಟ್ ಮಾಡಿದ್ರು. 10 ಗಂಟೆಯಿಂದ 11 ಕಾಲವರೆಗೂ ಹುಡುಕ್ತಾ ಇದ್ದೀವಿ. ಗಿಫ್ಟ್ ಸಿಕ್ಕಿಲ್ಲ ಅಂತ. ಹೊಸದು ತಂದೆ. ಅವನೇ ಇಕ್ಕಿರೋದು. ಹೇಳ್ದ ಅವನು ಯಾರೋ ಒಬ್ಬ ಬಡಿಯ ಐಟಿಗೆ ನಿಂತಿದ್ದಾನೆ, ಅವನೇ ಅಂತ. ತಗೊಳ ನಿನ್ ಸಂಬಂಧ ಇಲ್ವಂತ. ಇಲ್ಲೇ ಇಕ್ತೀನಿ ನೋಡು. ಎತ್ಕೊಂಡಿಲ್ಲ ಅಂದ್ರೆ ನೀನೇ ಸಾಕು. ನೀನೇ ಅಂತ ಇಕ್ಬಿಟ್ಟು ಹೋಗಿದ್ದು ಅಲ್ಲಿ. ವಿನೋದ ಇಕ್ಕಿದ್ದು. ಅವನ ಕೈಲೇ ಕೊಟ್ಟಿದ್ದು ನೋಡು. ನನ್ನ ಮೇಲೆ ವಾದ ಮಾಡ್ತಾರೆ. ಫೋನ್ ಮಾಡಿ ಅಂದ. ಬಂದು ಫೋನ್ ಮಾಡ್ತಾರೆ. ಇಲ್ಕೊಡಿ ಸೆಲ್ವಾಡಿ ಬಂತು. ಇಳ್ದ ಸೆಲ್ವಾಡಿಲಿ ಇಳ್ಕೊಂಡು ಲೆಫ್ಟ್ ಹೋಗ್ಬೇಕು ಅನ್ಸುತ್ತೆ. ಲೆಫ್ಟಾ ರೈಟಾ ನೋಡ. ಸಂಜೆ 7 ಗಂಟೆಗೆ ಯಕ್ಷಗಾನ ಅವ್ರದ್ದೇನೆ ಹಾಕ್ಸಿರೋದು. ಯಕ್ಷಗಾನ ಇದೆ ಇವತ್ತು ಸಂಜೆ. ಆದರೆ ಸಂಜೆ ನಾವು ಯಕ್ಷಗಾನ ನೋಡೋಕ್ಕಾಗಲ್ಲ. ಏನೋ ಜವಾಬ್ದಾರಿ ಕಟ್ಟಿದ್ಯಾನಿಲ್ಲ. ಯಾಕೆ ಅಲ್ಲ, ರೂಮ್ ನೋಡೋಕೆ ಅರ್ಜೆಂಟ, ಗಿಫ್ಟ್ ಎತ್ಕೊಳಕ್ಕೆ ಅರ್ಜೆಂಟ. ಜವಾಬ್ದಾರಿಯಿಂದ ಮನುಷ್ಯ ಅವನು ಜವಾಬ್ದಾರಿ ಹೊಡ್ಕೋಬೇಕು. ನೀವು ಬೇಗ ಆಟೋ ಅಲ್ಲ ಬರ್ತಾನೆ. ಫೋನ್ ಮಾಡು. ಇವಾಗ ಸೆಲ್ವಾಡಿ ಬಂದಿದ್ದೀವಿ. ಇಲ್ಲಿಂದ 1 ಕಿಲೋಮೀಟ್ರ್ ಒಳಗಡೆ ನಡಿಬೇಕು. ಈ ಬಿಸಿಲಲ್ಲಿ ಹೆಂಗೆ ಗುರು ನಡೆಯೋದು? ನಾನೇನೋ ನಡೆಯೋಕ್ಕೆ ರೆಡಿ, ಇವ್ರು ನಡೆಯಲ್ಲ. ನಾವು ನಡ್ಕೊಂಡು ಹೋಗೋಣ, ನಡೀರಿ ನಡ್ಕೊಂಡು ಹೋಗೋಣ. ಇಲ್ಲಿ ಹಿಂಗೆ ತೋರಿಸ್ತಾ ಇದೆ. ರೈಟು ಹೋಗ್ತಾ ಇರೋಣ. ಬನ್ನಿ ಫೋನ್ ಮಾಡೋಣ. ಇಲ್ಲಿ 1 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಹೇಳಿ ಏನು ನೀರಾ ಅಲ್ಲ ನೀರು. ಬನ್ನಿ ಆಯ್ತು, ಹೋಗ್ತಾ ಇರೋಣ. ಅವ್ನು ಇಸ್ಕೊ ಬರ್ತಾನೆ. ಗಿಫ್ಟ್ ಕೊಟ್ಬಿಡು ಹೋಗಿ. ಗಿಫ್ಟ್ ನನ್ನ ಕೈ ಅಂತೆ, ನನ್ನ ಗ್ಯಾರಂಟಿ ಅಂತೆ. ಅದಕ್ಕೆ ಅಲ್ಲಿ ಬಂದ್ಮೇಲೆ ಹಂಗಂತಾರೆ ಅಂತಾನೆ ಅಲ್ಲಿ ನಿಂತ್ಕೊಳ್ಳಿ. ನೀರು ಕೊಡಿಸ್ತೀರಿ? ಇಟ್ಕೊಳ್ರ. ಇದನ್ನ ಯಾವಾಗ ಕಳ್ದೈತೆ ಅವಾಗಿಂದ ಕೈಲಿ ಮುಟ್ಟಲ್ಲ ಅಂತ ಇದ್ದೀರ. ಇಲ್ಲಿ ಉತ್ತ ಬೇರೆ ಐತೆ. ಇಲ್ಲಿ ಇಕ್ಬಿಟ್ಟು ಹೋಗ್ತೀನಿ. ದೇವ್ರಿಗೆ ಗಿಫ್ಟ್ ಕೊಟ್ಬಿಡೋಣ. ಕೊಡು ಆಯ್ತು. ನೀರು ಕುಡಿಬೇಕು. ಇಟ್ಕೊಳ್ಳೋ. ನೀರು ಕುಡಿಯೋವರೆಗೂ ನೀರು ಕೊಡು. ಆಯ್ತು ಕುಡಿಸ್ತೀವ. ನೀನೇ ಕುಡಿಸೋ. ಆಯ್ತು ಕೊಡು. ಇಟ್ಕೊಳಕ್ಕೆ ಎಲ್ಲೋ ಕುಡಿಸ್ತಾರೆ. ಆಯ್ತು ಕೊಡಿಸಿ. ಕುಡಿಸಿ ಆಯ್ತು. ಕೊಡಿ. ಇಟ್ಕೊಳ್ಳಿ, 1 ಸೆಕೆಂಡ್ ಇಟ್ಕೊಳ್ಳಿ. ನೀರು ಇಡ್ಸ್ಕೊಳ್ತೀನಿ ನಾನು. ಒಳ್ಳೆ ಕಥೆ ಆಯ್ತು. ಗೂಗಲ್ ನಂಬ್ಕೊಂಡು 1/2 ಕಿಲೋಮೀಟರ್ ಸುಮ್ಮನೆ ನಡೆಸಿದ್ರಲ್ಲ, ಉಲ್ಟಾ ತಪ್ಪು ನಡೆಸ್ಬಿಟ್ಟು ನನಗೆ ಹೇಳ್ತಾವ್ರೆ. ಕ್ಯಾಮ್ರಾ ಇಟ್ಕೊಂಡು ಹೋಗ್ಬೇಕಾಗಿರೋದು ಆ ಕಡೆಗೆ. ಈ ಕಡೆ ಕರ್ಕೊ ಹೋಗ್ಬಿಟ್ಟು ಆ ಕಡೆ ಅಲ್ಲಿ ದೇವಸ್ಥಾನದವ್ರಿಗೂ ನಮಸ್ಕಾರ ಮಾಡ್ಕೊಂಬರಂಗ ಆಯ್ತು. ಎನರ್ಜಿ ವೇಸ್ಟ್ ಆಯ್ತು ಇವಾಗ. ಬಂತ ಬ್ಲೂ ಕಲರ್ ಕಾರು ಅದೇನಾ?
ಈ ಕಾರ್ ಅಲ್ಲ, ಪಂಚು ಇದೇನಾ? ಕಾರ್ ಕಳಿಸೋನೆ ಪರವಾಗಿಲ್ಲ. ನಾನೇ ಹೋಗ್ತೀನಿ ಇರೋ ತಗೊಬಂದು. ಆರಾಮ? ಕಂಗ್ರ್ಯಾಚುಲೇಷನ್. ಅರ್ಧ ಕಿಲೋಮೀಟರ್ ಆ ಕಡೆ ನಡ್ಸ್ಕೊಂಡು ಹೋಗ್ಬಿಟ್ಟಿರೋದು ಮಂಜು. ಮಂಜು ಮಂಜು ಸರಿ, ಇವಾಗ ಜ್ಯೂಸ್ ಕೊಡು ಸ್ವಲ್ಪ ಬಾಯಾರಿಕೆಗೆ. ಇರ್ಲಿ ಬಿಡೋ, ಏನೂ ಆಗಲ್ಲ. ಕಾಲೇಜ್ ಫಂಕ್ಷನ್ ಮಾಡಿದ್ದು ಇಲ್ಲಿ ಮನೆ ಇದೇನು ದೊಡ್ಡದಲ್ಲ? ಅಲ್ಲ, ಹಳೆ ಮನೆ ದೊಡ್ಡದಾಗ ಕಟ್ಸಿದ್ದ ಇಲ್ಲಿ? ಇಲ್ದು ಸೈಟು ಇದು ಫಸ್ಟ್ ಅಲ್ಲ, ಹಳೆ ಮನೆಯಲ್ಲಿ ತೋರಿಸ್ತಾ ಇದೆ. ಸರಿ, ಎಷ್ಟಾಯ್ತು ಇನ್ನೂ ಲೆಕ್ಕಾಚಾರ ಮಾಡಿಲ್ಲ, 30 ಸೆಂಟ್. ಫಸ್ಟ್ ಮನೆ ನೋಡೋಣ ಮಾಡಿ. ರೆಕಾರ್ಡಿಂಗ್ ಸ್ಟಾರ್ಟಿಂಗ್ ಮಾಡಿದ್ದು. ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ. ಅದೇ ದೊಡ್ಡದಾಗಿ ಇದೆ ಮನೆ ಬಿಡು, ಹಳ್ಳಿಲಿ ಪೀಸ್ಫುಲ್ ಆಗಿ. ನಾನು ಹೇಳ್ತೇನೆ, ಕೂಲರ್ ಬೇರೆ ಹಾಕ್ಸಿದ್ಯಾ? ಪರವಾಗಿಲ್ಲ. ಏನು ನೀ ಬನ್ನಿ ನೋಡೋಣ. ಮನೆ ಎಂಟ್ರಿ. ಇದು 30-40 ನಮ್ಮ ಪೂಜೆ ಆಯ್ತಾ? ಎಷ್ಟು 30-40ಗಿಂತ ಜಾಸ್ತಿ ಇದೆ ಅನ್ಸುತ್ತೆ. ಸ್ವಲ್ಪ ಜಾಸ್ತಿ. ಎಷ್ಟು ಸೆನ್ಸು? 2 ಸೆನ್ಸಾ? 30-40ನೇ ಆಯ್ತು. ಮನೆ ನೋಡೋಣ ಬನ್ನಿ. ಡಬಲ್ ಬೆಡ್, ಟ್ರಿಬಲ್ ಬೆಡ್, ಡಬಲ್. ನಮಸ್ಕಾರ. ಅಟ್ಯಾಚ್ ಬಾತ್ರೂಮಾ? ದೊಡ್ಡದೇ ಇದೆ, ಮಾಸ್ಟರ್ ಬೆಡ್ರೂಮ್. ಅದು ಇದೆನಾ? ಹಂಗೇನಿಲ್ಲ, ಎರಡು ಒಂದೇ ಸಮ. ಅಂದರೆ ಇದೊಂದು ಸ್ವಲ್ಪ ಇರಲಿಲ್ಲ. ಸೇಮ್ ಸೈಜ್ 2 ರೂಮು. ಮನೆಗಳಿಗೆ ಸ್ಟೆಪ್ಸು ಡೂಪ್ಲೆಕ್ಸ್ ಥರ ಪ್ಲ್ಯಾನ್ ಮಾಡೋದು. ಟೆರಸ್ಸು ಬಜೆಟ್ ಜಾಸ್ತಿ. ಇದಕ್ಕೆ ಇದು ಅಮೌಂಟ್ ಜಾಸ್ತಿ, ನಮ್ಮ ಕೈ ಮೀರಿ ಹೋಯ್ತು, ಬಜೆಟ್ ಮೀರಿ ಹೋಯ್ತು. ಹೌದು, ಅಲ್ಲ ಮನೆ 20-25 ಒಳಗಡೆ ಉಂಟು. ಅದು 30 ರೂಪಾಯಿ. ಹೌದಾ? ಚೆನ್ನಾಗಿದೆ. ರೂಮ್ ಮಾಡ್ಕೊಬೋದಿತ್ತಲ್ಲ ಅಂತ. ಇನ್ನೂ ಸ್ವಲ್ಪ ಹಿಂಗೆ ಸ್ಲಾಪ್ ಮಾಡ್ಬಿಟ್ಟಿದ್ದಾರೆ ಇಲ್ಲಿ. ಒಂದು ರೂಮ್ ಆಗಿರೋದಿಲ್ಲ. ಚೆನ್ನಾಗಿದೆ ಬಿಡಿ. ಫ್ಯೂಚರಲ್ಲಿ ಬೇಕಾದ್ರೆ ಮನೆ ಮೇಲ್ಗಡೆ ಕಟ್ಕೋಬೋದು ಬೇಕಾದ್ರೆ. ಇನ್ನು ಯಾವಾಗ ಇನ್ನೂ ಒಂದು 30 ಲಕ್ಷ ರೆಡಿ ಮಾಡ್ಕೊ. ಇದು ಕಾರ್ದು ಪಾರ್ಟಿ ನಡೆಯೋ. ಯಾರು ಓಡಿಸ್ತೀರ ಕಾರ್? ಇಬ್ಬರಲ್ಲಿ ನಡಿ ಬರೋಣ, ಒಂದು ರೌಂಡ್ ಹೋಗಿ ಬರೋಣ ಬನ್ನಿ. ಅದು ಕೋಲ ಆಗುತ್ತೆ, ದೇವರು. ಕೋಲ ಕೋಲ ಅಲ್ಲೇನಾ? ಅಲ್ಲೇ
ಅಲ್ಲಿ ಅದು ಕೆಳಗಡೆ ಮನೆ ತೋರಿಸ್ತೀನಿ. ಹೋಗಿ ಬರೋಣ ಬನ್ನಿ ಒಂದು. ಹಿಂಗೆ ಹೋಗಿ ಹಿಂಗೆ ಬಂದು ಇಲ್ಲಿ ಹಿಂದಿಂದೆ ಹೋಗೋಣ, ಕೋಲಾದ್ ನೋಡ್ಕೊಂಡು ಸರಿ ಆಯ್ತು. ನಡಿ. ಅದು ಮಾವನ ಮನೆ. ಇಲ್ಲಿ ಕೋಲಾದದ್ದು ಯಾರು ನಿಮ್ಮ ಮನೆ ಅವರೇ ನೋಡ್ಕೊಂಡು? ನಮ್ಮ ಮನೆ ಇದೆ. ಇದು ನಮ್ಮ ಮಾವನ ಮನೆ. ಏನು ದೇವ್ರ ಹೆಸರು? ಇದು ಸ್ವಾಮಿ ಅಂತ. ಸ್ವಾಮಿ. ಸ್ವಾಮಿ ಹೈಗುಲಿ, ಹ್ಞೂ ಚೌಂಡಿ. ಚೌಂಡಿ ಗೊತ್ತಲ್ಲ, ಇದು ಇದ್ರಲ್ಲಿ ಬರ್ತದಲ್ಲ, ಕಾಂತಾರದಲ್ಲಿ. ಟೂವಲ್ಲಿ ಬರ್ತದಲ್ಲ ಹಾಂ ಹಾಂ ದೇವ್ರು. ಹಾಂ ಹಾಂ. ಅದು ಮತ್ತೆ ಕಲ್ಕುಡ್ತಲ್ಲ. ಮತ್ತೆ ಇನ್ನೊಂದು ಹೈಗುಳಿ ಇತ್ತು, ರಕ್ತ ಹೈಗುಳಿ ಅಂತ. ಹಾಂ ಹಾಂ. ರಕ್ತ ಹೈಗುಳಿ ಅಂದರೆ ಅದು ಇವರು ಪೂಜೆ ಮಾಡೋದು ಯಾರು? ಪೂಜೆ ನಾವೇ ಮಾಡೋದು. ನೀವೇ ಮಾಡೋದಾ? ಯಾವಾಗ ವರ್ಷಕ್ಕೊಂದ್ಸಲ ಕೋಲ? ಇಲ್ಲ ನಮ್ಮದು 6 years. 6 years ಅದೇ 3 years. ಹಾಂ ಹಾಂ. ಅವರು ನಮ್ದು 2 ಭಾಗ ಇತ್ತು, ಅವರು 3 ವರ್ಷಕ್ಕೊಂದ್ಸಲ. ಒಳಗಡೆ ಹುತ್ತ ಇದೆ ಫುಲ್ಲು. ಹುತ್ತಾನಾ? ಮತ್ತು ಹುತ್ತ ಮತ್ತು 3 ಒಳಗಡೆ ದೇವರು ಇತ್ತು. ಇದು ಕೋಲ. ಕೋಲ ಇವತ್ತಿಗೆ ಕೋಲ ಆಗುತ್ತೆ. ಸ್ವಾಮಿ ಅಂತೆ. ಅಲ್ಲ, 6 ವರ್ಷಕ್ಕೊಂದ್ಸಲ ಇವ್ರು ಮಾಡೋದು. ಫ್ಯಾಮಿಲಿ ಮಾತ್ರ, ಫ್ಯಾಮಿಲಿ ಕೋಲ. ಕುಟುಂಬದವ್ರು. ಶ್ರೀದೇವಿ ದೇವಸ್ಥಾನ ಇದೆಯಲ್ಲ ನವದುರ್ಗ. ಇದು ನಮ್ಮ ದೊಡ್ಡಮ್ಮನ ಮನೆ. ನಮ್ಮ ಇವು 3 ಜನ, ಅಮ್ಮ, ದೊಡ್ಡಮ್ಮ, ಮಾವ. ಮಾವನ ಮನೆ ಅದು. ನೀವಮ್ಮ ಫಸ್ಟ್? ಇಲ್ಲ ನಮ್ಮಮ್ಮ ಸೆಕೆಂಡ್, ಲಾಸ್ಟ್. ಇವರು ದೊಡ್ಡಮ್ಮ ಫಸ್ಟ್. ಅಲ್ಲಿ ದೇವಸ್ಥಾನ ಇದೆಯಲ್ಲ ದುರ್ಗ, ಅದು ವನದುರ್ಗ ದೇವಿ. ಅದು ಗ್ರಾಮ ವನದುರ್ಗ. ಹಾಂ ಹಾಂ, ಗ್ರಾಮ ದೇವತೆ. ಚೆನ್ನಾಗಿದೆ. ಬಿಟ್ಬಿಡ್ಲ? ಇಲ್ಲ ಆಯ್ತು, ಪರವಾಗಿಲ್ಲ. ನಾನು ಹಾಕೊಂಡ್ಬಂದಿಲ್ಲ. ಇಲ್ಲೇ ಉರಿತೈತೆ ಅವನಿಗೆ. ಇದನ್ನ ದೊಡ್ಡಮ್ಮ ಮನೆನಾ? ಎಲ್ಲ ಶ್ರೀದುರ್ಗ ಅಂತಾನೆ ಮನೆ ಹೆಸರು. ನಮಸ್ಕಾರ. ಚಾಮರಾಜಪೇಟೆ. ಟಿ ಆರ್ ಮಿಲ್. ಅಲ್ಲ ಚೆನ್ನಾಗಿದೆ. ಬಾವಿನಾ? ಮನೆ ಮುಂದೆ ಬಾವಿ ಎಲ್ಲ. ಮೀನು ಇದೆ? ಮೀನು? ಹ್ಞೂ ಇದೆ. ಬಿಟ್ಟಿರೋದ? ಇಲ್ಲ ಬಿಟ್ಟಿರೋದು ಮುಂಚೆ ಅಂತ ಇರುತ್ತೆ. ಇದೆ, ಹೌದು. ಅಲ್ಲ ಇದೆ, ಕೊಳವೆ ಬಾವಿ. ತೋರಿಸ್ತಾನೆ ಬಾ ಒಂದೊಂದು. 50 ಅಡಿ ಇರ್ಲವ? ಇದೇನು ಮನೆನಾ? ಇದು ಆ್ಯಕ್ಚುಲಿ ಅಲ್ಲ ರವಿ, ಇದು ಈ ಮನೆ ಆ ಮನೆ ಕೊಟ್ಟಕ್ಕೆ ಮುಂಚೆ ಇದರಲ್ಲೇ ಇದೆ. ನೀವಿದ್ದು ಇಷ್ಟು ಚಿಕ್ಕ ಮನೆ? ಇದು ಚಿಕ್ಕ ಮನೆ ನೀನು ಹೇಳೋದು. ಇದು ಚಿಕ್ಕ ಮನೆ, ಅದೆಲ್ಲ ದೊಡ್ಡ 30-40 ಸೈಟ್ ಅಂದ್ರೆ ಚಿಕ್ಕ ಮನೆನಾ? ಇದು ನಿಮ್ಮ ತೋಟನಾ? ಮಾವಿನಕಾಯಿ ವಿಡಿಯೋ ಮಾಡೋಗಲ್ಲ. ಮಾವಿನಕಾಯಿ ಕಿಸ್ಕೊಳ್ತೀವಿ. ಹೋಗುವಾಗ ತಿನ್ನಿಸ್ತೀನಿ ನಿನಗೆ. ಆಮೇಲೆ ಕೇಳೋಣ, ಹೋಗ್ತಾ ಕಿತ್ಕೊಳ್ಳೋಣ. ಹೋಗುವಾಗ ಕಿತ್ಕೊಂಡು ಹೋಗ್ತೀವಿ ಬಿಡಿ. ಅದು ನಮ್ಮ ಫ್ರೆಂಡ್ ಮನೆ. ಹೌದಾ? ನಿಮ್ದು ಈಗ 1 ಎಕರೆ ಇದೆ ಕರೆಕ್ಟಾಗಿ. 1 ಎಕರೆನಾ? ಇದಾ ನಿಮ್ಮದು? ಏನು ಬೆಳಿತೀರಾ ಇಲ್ಲಿ? ಭತ್ತ. ಸೀಸನ್ ಇಲ್ಲ. ನಿಮ್ಮದು ಮನೆ ಹಳೆ ಮನೆ? ಅದೇ ಎಲ್ಲರೂ ಒಟ್ಟಿಗೆ ಇದ್ದಿದ್ದು. ಇದಾ? ಅದಲ್ಲ, ಇದು ಫಸ್ಟ್ ಎಲ್ಲರೂ ಒಟ್ಟಿಗೆ ಇದ್ದಿದ್ದು. ಮಣ್ಣಿನ ಮನೆ, ಮಣ್ಣಲ್ಲಿ ಕಟ್ಟಿರೋ. ಅದು ಹಂಗಾರೆ 100 ವರ್ಷದ ಹಳೆ ಮನೆ? 100 ವರ್ಷದ ಹಳೆದಲ್ಲ, ಮಧ್ಯದಲ್ಲಿ ಕಟ್ಟಿರೋ. ಮತ್ತೆ ಹೋಗಿ ಮತ್ತೆ ಅವಾಗ ಹೆಂಗೆ ಅಂದ್ರೆ, ಇದು ಮಣ್ಣು ಕಟ್ಟಿ ಮೇಲೆ ಹುಲ್ಲಲ್ಲಿ ಮಾರ್ತಾ ಇದ್ರು. ಹುಲ್ಲು ಹಾಕ್ತಿದ್ರು. ಅದು ಬೆಂಕಿಲಿ ಸುಟ್ಟೋಗಿ ಇದಾದ್ಮೇಲೆ ಮತ್ತೆ ಮಣ್ಣಲ್ಲಿ ಕಟ್ಟಿ ಹಂಚ ಮಾಡಿರೋದು. ನೀವು ಬೆಂಗಳೂರು ಬಂದಾಗೆಲ್ಲ ಇಲ್ಲಿ ಉಳ್ಕೊಳ್ಳೋದು ಅಷ್ಟೇ? ಬೆಂಗಳೂರಿಂದ. ಇದು 1 ಎಕರೆ. ಇನ್ನೇ ಯಾವುದಿದೆ? ಅಷ್ಟೇನಾ ಹೊಲ ನಿಮ್ಮದು? ಬಂದು ತೋರಿಸ್ದೆ. ಬರಲಿ. ಇಲ್ಲಿ ಮಂಜು, ಇದರಲ್ಲೊಂದು ಅದ್ಭುತ ತೋರಿಸ್ತೀನಿ ನೋಡಿ ನಿಮಗೆ. ಇದರಲ್ಲಿ 2 ಮರ ಇದೆ ನೋಡಿ. ಮಾವಿನ ಮರದಲ್ಲಿ ಇನ್ನೊಂದು ಮರ ಇದೆ ನೋಡಿ. ಇಲ್ಲಿ ಗಿಡ ಎಲೆ ನೋಡಿ ಗೊತ್ತಾಗುತ್ತೆ. ಜಾಯಿನ್ ಆಗಿರೋದಲ್ಲ, ಕೊಂಬೆ ಎಲ್ಲ ಅದು. ಆ ಮರದ್ದು ಜಾಯಿನ್ ಆಗಿರೋದಲ್ಲ ನೋಡಿ, ಅದೇ ಎಲೆ ಬೇರೆ. ಮರದಲ್ಲಿ ಹಬ್ಬಿರೋದಿಲ್ಲ. ಇಲ್ಲ ಅಂದ್ರೆ ಅದು ನೋಡಿ, ಇಲ್ಲಿ ಬೇರೆ ಥರ ಆಗೋಗಿದೆ. ಅದೇನೆ ಮಿಕ್ಸ್ ಆಗ್ಬಿಟ್ಟಿದೆ 2. ನಾನು ನೋಡಿ, ಕೆಳಗಡೆ ಆಲದ ಮರದ ಬೇರೆ ಇದೆ, ಮಾವಿನ ಮರ ಆಗೋಗಿದೆ. ಅದಕ್ಕೆ 2 ವರ್ಷಕ್ಕೊಂದ್ಸಲ ಬಿಡ್ತಾ ಇರೋದು. ನೀನು ಯಾಕೆ ಅಂತ ಹೇಳ್ದಲ್ಲ, 2 ವರ್ಷಕ್ಕೊಂದ್ಸಲ.
ಚೆನ್ನಾಗಿದೆ. ಇದು ಹಾಕ್ಸಿರೋದ ಮಣ್ಣು ಇಲ್ಲ ಇಲ್ಲ? ಹಾಂ ಆಗ್ತದೆ. ಮಳೆ ನೀರು ಬಂದು ಹ್ಞೂ ಹ್ಞೂ. ಅಲ್ಲಿ ಮರ ಇತ್ತಲ್ಲ ಹಾಂ ಹಾಂ ಮರ, ಹ್ಞೂ. ಅದು ಈಗ ಅದು ನಮ್ದು. ಇದು ನಿಮ್ದೇನಾ? ಈ ಮರ ಇದೆಲ್ಲ ನಮ್ದು. ಹ್ಞೂ ಹ್ಞೂ. ಇವೆಲ್ಲ ಮಾವಿನ ಮರ ಇದೆಲ್ಲ ನಮ್ದೆ. ಹ್ಞೂ ಹ್ಞೂ. ಇದು ನಮ್ದೆ. ಅಲ್ಲಿ 2 ಮರ ಇತ್ತಲ್ಲ, ನದಿ ಬೀಚ್ ಹತ್ರ ಅಲ್ಲಿ ಇದೆಯಲ್ಲ ಚಾನಲ್, ಅಲ್ಲಿ JCP ಹೋಗ್ತಿದ್ದಲ್ಲ, ಹಾಂ ಹಾಂ. ಅದು ಫುಲ್ ಅದನ್ನ ಚಾನಲ್ ಅದು ನೀರು ಹಡ್ಸ್ಕೋಬೋದ ನೀವು ಇಲ್ಲಿಗೆ? ಹಾಕ್ಸ್ಕೋಬಹುದು. ಎಲ್ಲ ಹಾಕ್ಸ್ಕೊಂಡು ಆ ಕಡೆ ಎಲ್ಲ ಮೋಟ್ರ್ ಹಾಕೊಂಡು ಹಾಕ್ತಾರೆ. ಆಡಕ್ಕೆಲ್ಲ ಆಗಲ್ಲ ಅಲ್ಲಿ, ಕಚ್ಕೊಂಡು ಹೋಗ್ಬಿಡ್ತೀವಿ. ಇಲ್ಲ ಅಷ್ಟು ದೊಡ್ಡದಲ್ಲ, ಚಿಕ್ಕ ಚಾನಲ್. ಚಿಕ್ಕದು ನೀರು ಹರಿತೈತಲ್ಲ ಅಲ್ಲಿ. ನೀರು ಹರಿತೈತಲ್ಲ, ಅಲ್ಲೊಂದು ಕೆರೆ ತುಂಬಾ ಚಿಕ್ಕ ಕೆರೆ, ಅದು ನೀರು ಇದಾಗೋಯ್ತಲ್ಲ, ಹ್ಞೂ ಹ್ಞೂ. ನೀರಿಲ್ಲ ಇವಾಗ. ಅಲ್ಲಿ ಹಸು ಇತ್ತಲ್ಲ, ಹ್ಞೂ. ಅದು ನಮ್ದು. ಇಲ್ಲಿ ಮಣ್ಣು ಇದು ಮಾಡಿದಾರಲ್ಲ, ಹಾಂ 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 ಹಾಂ. ಚಿಕ್ಕದು, ಅದು ನಮ್ದು. ಎಲ್ಲ ನಿಮ್ದೆ, ನಿಮ್ಮ ತಾತ ಮುತ್ತಾತ ಎಲ್ಲ ಡಿವೈಡ್ ಆಗಿ ಇಷ್ಟು ಉಳ್ಕೊಂಡಿದೆ. ಮುಂಚೆ ಹೆಂಗೆ ಅಂದ್ರೆ ಅಲ್ಲಿಂದ ಹಿಡಿದು ಅಲ್ಲಿ ಎಂಡವರೆಗೂ ನಮ್ದೇ ಇದ್ದಿತ್ತು. ಹ್ಞೂ. ಅವಾಗ ಅಂದ್ರೆ ತುಂಬಾ ಹಳೆ ಕಾಲದಲ್ಲಿ. ಹ್ಞೂ. ಅವಾಗ ಇಲ್ಲಿ ಕಂಬಳ ಮಾಡ್ತಾ ಇದ್ರು. ನಿಮ್ಮ ತಾತ ಎಲ್ಲ ಸೋತೋಗ್ಬಿಟ್ಟಿರ್ಬೇಕು. ಅದು ಇಲ್ಲಿಂದ ಅಲ್ಲಿ ಕಂಬಳ ಮಾಡ್ತಾ ಇದ್ರು, ಗೊತ್ತಲ್ಲ? ಒಬ್ಬೊಬ್ಬರೇ ಡೌಗಳಿಗೆ ಅವಾಗ ಇವಾಗ ಒಬ್ಬೊಬ್ಬರೇ ಡೌಗಳಿಗೆ ಇದೆಲ್ಲ ಬೇರೆ ಬೇರೆ. ಇವಾಗ ಫುಲ್ ಎಲ್ಲ ಫ್ಯಾಮಿಲಿ ಅವ್ರಿಗೆ ಇಲ್ಲ ಇಲ್ಲ ಬೇರೆ ಬೇರೆ ಎಲ್ಲ ಬೇರೆ ಬೇರೆ. ಅದೇ ಡಿವೈಡ್ ಆಗೋಗಿದೆ, ಫುಲ್ ಮಾರ್ಬಿಟ್ಟಿದೆ, ಡಿವೈಡ್ ಆಗಿದೆ. ಸಮಸ್ಯೆ ಯಾರಿಗೆ ಬಿಡಲ್ಲ ಇಲ್ಲ ಕಟ್ಟೆ ಇದೆಯಲ್ಲ, ಅದಕ್ಕೆ ಗಲಾಟೆ ಆಗ್ತಾ ಇರುತ್ತೆ. ನಮ್ದು ಜಾಸ್ತಿ ಹೇಳ್ಕೊಂಡು ಈ ಲೈನ್ ಇದೆಯಲ್ಲ ಕಟ್ಟೆ, ಅದು ಒಂದು ಇದು ಇದಿಷ್ಟೇ ಒಂದು ತೇವ್ರಿ ಒಂದು, ಆ ಕಡೆ ಅದಿಷ್ಟು ಒಂದು, ಆ ಥರ ತೇವ್ರಿಗಳು ಹಾಕಿದ್ದಾರೆ, ಅದು ಕಾಣಿಸ್ತಾ ಇಲ್ಲ, ತೇವ್ರಿಗಳಿದೆ. ಅವಾಗ ನಾವು ಇಲ್ಲ ಹಸು ಮೇಯ್ಸಕ್ಕೆ ಬರ್ತಾ ಇದ್ವಿ. ಏನಕ್ಕೆಲ್ಲ ತಂಗಾಗ್ತಾನೆ ಅದು ಅಲ್ಲೇನೋ ಇದು ಅನ್ಸುತ್ತೆ. ಆ ಕಡೆ ಮರನೇ ಕಟ್ ಮಾಡ್ತಾವ್ರೆ. ಅಲ್ಲ ಅದೇ ಎಳ್ಕೊ ಹೋಯ್ತಾ ಇದೆ ಅದನ್ನೇ. ಚೆನ್ನಾಗಿದೆ. ಈ ಬಿಸಿಲು ಒಳಗಡೆ ಸೇರ್ಕೊಂಡಿರ್ತವೆ, ಬಿಲ್ದೊಳಗಡೆ. ನಮ್ಮ ವರ್ಷ ಮನೆ ಕಟ್ಸೋರ ಜೊತೆಗೆ ಒಂದು ಕಾರು ತಗೊಂಡಿದ್ದಾರೆ, ಪಂಚು. ಕಾರಲ್ಲಿ ಒಂದು ರೌಂಡ್ ಹೋಗಿ ಬರೋಣ ಅಂತ. ಯಾರು ಇಳ್ದವ್ರು? ನಾನಲ್ಲ, ಇನ್ನೊಬ್ರು ಬಂದ್ರು ಇನ್ನೊಬ್ಬ ಬಂದ ನೋಡಿ. ಆಟೋಮೆಟಿಕ್ ಬರಲ್ವಾ? AC ಯಾಕೋ? ಚೆನ್ನಾಗಿದೆ ಕಾರು. ಕವರ್ ತೆಗ್ದಿಲ್ಲ ಅವನು ಇನ್ನೂ. ನಮ್ಮ ವಿನೋದ್ ಅವರು ಫುಲ್ ಕಾರ್ ಫಾಸ್ಟಾಗಿ ಓಡಿಸ್ತೀವಿ ಅಂತಾರೆ ಈ ರೋಡಲ್ಲಿ. ಫಾಸ್ಟಾಗಿ ಓಡಿಸ್ಕೊಡಪ್ಪ, ನಿಧಾನಕ್ಕೆ ಹೋಗು. ಎಂಟ್ರಲ್ಲಿ ಹೋಗ್ತಾ ಇದ್ದೀನಿ ಫಾಸ್ಟ್ ಅಂತೀಯಲ್ಲ. ಪಂಚ್ ಕಾರ್ನ ಪಂಚ್ ಹಾಕ್ಸ್ಬಿಟ್ಟು ಆಮೇಲೆ ಹೊಸ ಕಾರ್ ಬೇರೆ. AC ಇದು ಜಾಸ್ತಿ ಕೊಡು. ಅಕ್ಷಕ್ನ ಮಾತಾಡ್ತಾವನಲ್ಲ ಅವನು. ಅವರು ಅಂಕಲ್ ನೋಡ್ತಾವ್ರೆ, ಹರಿತೈತೆ. ಇಲ್ಲೇ ಅನ್ಸುತ್ತೆ ಯಕ್ಷಗಾನ ಮಾಡೋದು, ಹಾಕೋರು ಸ್ಟೇಜು. ಬಸ್ಸು ಬಂದ್ಬಿಟ್ಟೈತೆ. ಕ್ಷೇತ್ರ ಮಂದರ್ತಿ ಕ್ಷೇತ್ರ. ಹಾಕೊಳ್ಳೋ ಬೇಟು ರವಿ. ನವದುರ್ಗ ಟೆಂಪಲ್. ಹೊಳಿ ಮಾಜಾ ತಗೋ, ಮಾಸ ಕೊಡ್ತಾ ಇದ್ದೀನಿ, ಹಿಡ್ಕೋ. ಬೇಡ ಅಂದರೆ ಐಸ್ ಕ್ರೀಮು. ನಾನು ಐಸ್ ಕ್ರೀಮ್ ತಗೊಂಡೆ, ನೀವು ಮಾಜಾ ಕುಡ್ಕೊಳ್ಳಿ, ನಾವು ಐಸ್ ಕ್ರೀಮ್ ತಿಂತೀವಿ. ಇವಾಗ ಸಾಂಗ್ ಪ್ಲೇ ಮಾಡಿದ್ರಾ? ಆ ವೈಟ್ ಇದಕ್ಕೆಲ್ಲ ಹೋದ್ರೆ ಡೆಲಿವರಿ ಇನ್ನೂ ಲೇಟ್ ಆಗುತ್ತದೆ, ಡಿಮ್ಯಾಂಡ್ ಜಾಸ್ತಿ. ಹೌದು, ನನಗೆ ಡೆಲಿವರಿ ಅರ್ಜೆಂಟ್ ಬೇಕಿತ್ತು. ಮ್ಯಾಟು ತಗಲುತ್ತೆ, ಮ್ಯಾಟ್ ತೆಗೆದು ಇದು ಎಷ್ಟು ನೀನು ಮುಂದೆ ಸೀಟ್ನ ಮುಂದೆ ಹಾಕ್ಬಿಟ್ಟಿದೀಯ ಫುಲ್ಲು. ಅವನಿಗೆ ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ ಮಾಡಿ. ಮ್ಯಾಟು ಟಚ್ ಏನು ಹೆಸರು? ರಚ್ಚು ಊಟಕ್ಕೆ ಬನ್ನಿ ಬನ್ನಿ ಅಡಿ ಊಟಕ್ಕೆ. ಹಾಕಮ್ಮ. ಎಲ್ಲ ಹಿಂಗೆ ಇಕ್ಕಿದಾರಲ್ಲ, ಮಂಜುಗೆ ಡೌಟು ಹೆಂಗೆ ಇಕ್ಕೊಳ್ಳಿ ಅಂತ. ಇಲ್ಲಿ ಕುಂದಾಪುರ ಸೈಡ್ ಹಂಗೆ ಇಕ್ಕೊಳ್ಳೋದು ನೋಡು, ಒಬ್ಬೊಬ್ರು ಅಡ್ಡ ಉದ್ದುದ್ದ. ಏನು ಗೊತ್ತಾ, ಇಲ್ಲಿಂದ ಇಕ್ಕೊಂಡು ಬರ್ತಾರೆ ಅವ್ರ ಪಲ್ಯಗಳು ಎಲ್ಲ, ಹಂಗೆ ಎಲೆ ಇಕ್ಕದು ನೋಡು.
ಒಂದೊಂದು ಊರಲ್ಲಿ ಒಂದೊಂದು ಪದ್ಧತಿ. ಸರಿ, ಊಟ ಮಾಡೋಣ ಬನ್ನಿ. ಸೆಕೆ ಮಾತ್ರ ಹೊಡಿತಾ ಇದೆ. ಬೆಳಗ್ಗೆ ನಾಷ್ಟ ಜಾಸ್ತಿ ಆಯ್ತು ಅಂತ. ಫಸ್ಟ್ ನೀರು ಕೊಡಿ. 1/4 ಲೀಟ್ರ್ ಇದಲ್ಲ, ಬೆಸ್ಟ್ ಇದು. 5 ರೂಪಾಯಿ, 7 ರೂಪಾಯಿ. ಹಾಂ, 7 ರೂಪಾಯಿ ಇಲ್ಲಿ ಹಾಕಿದಾರಲ್ಲ, ಹೋಲ್ಸೇಲಲ್ಲಿ. ಹಾಕ್ಸ್ಕೊಳ್ಳಿ, ಯಾಕೆ ಬರ್ತೀವಿ. ಎಲ್ಲ ಮ್ಯೂಟ್ ಮಾಡು. ಯಾವುದೆಲ್ಲ ಮ್ಯೂಟ್ ಮಾಡ್ತೀವಿ. ನೀನು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡು. ಸರಿ, ಊಟ ಇವಾಗ ಊಟ ಎಲ್ಲ ಮುಗೀತು, ಗೃಹ ಪ್ರವೇಶ ಮುಗೀತು. ಬರೋದಾ? ಹಾಂ, ನನ್ನ ಮಗನೇ ಗ್ಯಾಪಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದೀಯಾ. ಬನ್ನಿ ಬನ್ನಿ. ಓವನ್ ಕಿಲೋಮೀಟ್ರಿಗೆ ಇಲ್ಲಿಂದ ಹೆಂಗೆ ಕೂತ್ಬೋದ್ಯಾ? ಓಪನ್ ಆಗಿದೆ. ಎಲ್ಲ ಡೋರು ಓಪನ್ ಆಗಿದೆ. ಥ್ಯಾಂಕ್ ಯು ಸರ್. ಕುಂದಾಪುರಕ್ಕೆ ಬಂದು ಇವಾಗ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು, ಟ್ರೈನ್ ಇದೆ 8:20ಕ್ಕೆ ಟ್ರೈನ್ ಇದೆ. ಬಸ್ಸಲ್ಲಿ ಅರ್ಧ ಗಂಟೆ ಆಯಿತು. ಓಕೆ, ಫಂಕ್ಷನ್ ಎಲ್ಲ ಮುಗೀತು. ಇವಾಗ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ಟ್ರೈನ್ 8:15ಗಿದೆ ಇಲ್ಲಿಂದ, ಕುಂದಾಪುರ ರೈಲ್ವೆ ಸ್ಟೇಷನಿಂದ. ಇದನ್ನು ಕೂಡ RAC ಕೂಡ ಬಂದಿದೆ. RACಲೇ ಹೋಗಬೇಕು, ಏನು ಮಾಡೋಕ್ಕಾಗಲ್ಲ. ಆರಾಮಾಗಿ ನಿದ್ದೆ ಮಾಡ್ಕೊಂಡು ಓಡೋಣ. ನೈಟು 12 ಗಂಟೆವರೆಗೆ ಎದ್ದಿರ್ಬೇಕು, ಹೇಳಿಸ್ತಾ ಇರ್ತಾರೆ ಅವಾಗವಾಗ ಟ್ರೈನಲ್ಲಿ. RAC ಎಲ್ಲ ತಿರುಗಾಡ್ತಾ ಇರ್ತಾರೆ, ಮನ್ಗೋಕ್ಕಾಗಲ್ಲ. 12 ಗಂಟೆ ಮೇಲೆ ಸೀಟ್ ಸಿಗ್ಬೋದು ಹೋಗ್ತಾ. ಸಕಲೇಶ್ಪುರವರೆಗೂ ಸ್ವಲ್ಪ ಎದ್ದಿರ್ಬೇಕು. ಅಲ್ಲಿ ಹಾಸನ ಹತ್ರ ಕೊಟ್ಟಿದ್ದು, ಹಾಸನ್ಗೆ ಹತ್ರ ಇದಾಗ ಕೊಟ್ಟಿದ್ದು. ಓಕೆ, ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ನಾನು ನಿಮ್ಮ ಪ್ರೀತಿಯ ರಘು. ಬಾಯ್ ಹೇಳ್ರು. ಬಾಯ್ ಬಾಯ್.